ಭಕ್ತಿ ಅಕ್ಕಂಗೆ ಏನಾದ್ರು ಬೇಕಾಗಿತ್ತಾ? ಕೇಳಿ ಹೇಳು. ಅಲ್ಲಲ್ಲ, ಹೇಳ್ತೀರಾ? ಆಯ್ತು. ಮತ್ತೆ ಏನ್ ಕೇಳೋದು? ಹೇಗೆ ಕೇಳೋದು? ನನ್ಗೆ ನಿಮ್ ಕಾಳಜಿ ಅರ್ಥ ಆಗುತ್ತೆ. ಯೋಚನೆ ಮಾಡ್ಬೇಡಿ. ಭಕ್ತಿ ಅತ್ಗೆ ಇಲ್ಲಿ ಚೆನ್ನಾಗೇ ಇರ್ತಾರೆ. ಅವರು ನಿಮ್ಮನೇಲಿ ಎಷ್ಟು ಖುಷಿಯಾಗಿದ್ರೋ ಇಲ್ಲೂ ಅದೇ ತರ ಖುಷಿಯಾಗಿರೋ ತರ ನಾವ್ ನೋಡ್ಕೋತೀವಿ. ನಿನ್ನೆ ಅಮ್ಮ ಭಕ್ತಿ ಅತ್ಗೆನ ಮನೆ ತುಂಬಿಸ್ಕೋಬೇಕಾದ್ರೆ ನಿನಗಿಷ್ಟ ಆಗಿರೋ ತರಾನೇ ನಿಮ್ಮಮ್ಮನ ಮನೆಯಲ್ಲಿ ಹೇಗಿದ್ದೋ ಅದೇ ತರಾನೇ ನಮ್ಮನೇಲೂ ಇರ್ಬೋದಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಿನ್ಗೆ ಯಾವಾಗ ಬೇಕೋ ಆವಾಗ ನಿನ್ ತಾಯಿ ಮನೆಗೆ ಹೋಗ್ ಬರ್ಬೋದು ಅಂತಾನೂ ಹೇಳಿದ್ದಾರೆ. ಅವಳು ಬರ್ಬೋದು, ಆದ್ರೆ ಚಿಕ್ಕಪ್ಪ? ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಹಾ, ಭಕ್ತಿ ಜೊತೆ ಮಾತಾಡ್ಬೇಕು ಅಂದ್ರೆ ಹೇಗೆ? ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಶ್ರೀಕಾಂತಣ್ಣ. ಅತ್ತಿಗೆ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂತಿದ್ದೀನಿ ಅಂತ ಹೇಳ್ದಾಗ್ಲೇ ಗೊತ್ತಾಯ್ತು ನೀವು ಅವರನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ. ನನ್ನ ತಂಗಿ ಚೆನ್ನಾಗಿದ್ದಾಳ? ಚೆನ್ನಾಗಿದ್ದಾರೆ ಶ್ರೀಕಾಂತಣ್ಣ, ಮುಂದೇನೂ ಚೆನ್ನಾಗಿರ್ತಾರೆ. ಇಷ್ಟಕ್ಕೂ ನೀವು ನಮ್ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಥ್ಯಾಂಕ್ಸ್ ಅಮೃತ, ಬರ್ತೀನಿ. ಥ್ಯಾಂಕ್ ಯು. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರ ಅಣ್ಣ? ಹಾಗಲ್ಲ ಅಮೃತ, ಅದು ನಾವೀಗ ಮಾತಾಡಿದ್ದು ಯಾರ ಹತ್ರನೂ ಹೇಳ್ಬೇಡ. ಅದರಲ್ಲೂ ನಾನ್ ಮಾತಾಡಿದ್ದು ಯಾರಿಗೂ ಹೇಳಲ್ಲ. ಆದ್ರೆ ಮುಂದಿನ ಸಲ ನೀವೇ ನನಗ್ ನೇರವಾಗಿ ಕಾಲ್ ಮಾಡ್ಬೇಕು. ಅದನ್ ಬಿಟ್ಟು ಈ ತರ ಶ್ರವಣ್ ಅವ್ರಿಗೆ ಹೇಳಿ ಫೋನ್ ಮಾಡಿ ಮಾತಾಡಬಾರ್ದು. ಆಯ್ತು ಪುಟ್ಟ, ಥ್ಯಾಂಕ್ ಯು. ಭಕ್ತಿಗೆ ಏನಾದ್ರೂ ಬೇಕಿದ್ರೆ, ಅಲ್ಲೇನಾದ್ರೂ ಆದ್ರೆ ನಿಮ್ಗೆ ನಾನೇ ಫೋನ್ ಮಾಡಿ ತಿಳಿಸ್ತೀನಿ. ಒಳ್ಳೇದಮ್ಮ. ಅದು ಕೊಟ್ಟಣ. ನೀವೆಷ್ಟು ಒಳ್ಳೆಯವರು. ತುಂಬಾ ಥ್ಯಾಂಕ್ಸ್ ಅಮೃತ, ನನ್ನ ಇಷ್ಟು ಅರ್ಥ ಮಾಡ್ಕೊಂಡಿರೋದಕ್ಕೆ. ಅಂದ್ರೆ ನನ್ನ ಮಾತನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಸರಿ, ಹಾಗಿದ್ರೆ ಫೋನ್ ಇಡ್ಲಾ? ಇಡ್ಲೇಬೇಕಾ? ಅಂದ್ರೆ ಅಕ್ಕನ ಬಗ್ಗೆ ಜಾಸ್ತಿ ವಿಚಾರಿಸೋಣ ಅಂತ ಅಷ್ಟೇ. ಹೊಡಿಬೇಡ.